ಏನಾಗಿದೆ? ಹೇಳ್ತೀನಿ ಮುಗಿಲಿ. ಕೇಳ್ರಿ ಏನು ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ ಸರ್. ಎಲ್ಲಿ ಎಲ್ಲಿ? ಹೋಟ್ಲಲ್ಲಿ, ಮನೇಲಲ್ಲ. ಹೋಟ್ಲಲ್ಲಿ ಅವ್ರು ಊಟಕ್ಕೆ ಕರೆದಿದ್ರು. 28 ಇವತ್ತಿರ್ಬೇಕು ಅವ್ರು ಬರ್ತಡೇ. 2 ಡೇಸ್ ನೆನ್ನೆ ಇರಬೇಕು. ಒಂದಿನ ಮುಂಚಿತವಾಗಿ ಊಟಕ್ಕೆ ಕರೆದಿದ್ರು. ಬರ್ತಡೇ ಆಚರಣೆ ಮಾಡಿದ್ವಿ, ಊಟಕ್ಕೆ ಸೇರಿದ್ವಿ. ಅದರಲ್ಲಿ ವಿಶೇಷತೆ ಏನಿದೆ? ನೀವು ಯಾಕೆ ಎಷ್ಟು ಗಾಬರಿಯಾಗಿ ಓಡಿ ಬಂದಿದ್ದೀರಲ್ಲ? ಯಾವುದು ಡೆಲ್ಲಿ ಇಲ್ಲ, ಏನೂ ಇಲ್ಲ. ನಮ್ಮ ವೈಯಕ್ತಿಕ ಕೆಲಸಗಳಿದ್ದರೆ ಯಾವಾಗಲೂ ಹೋಗಿದ್ದೀವಿ, ಮುಂದೆ ಹೋಗ್ತೀವಿ. ಬೇರೆ ವಿಶೇಷ ಅರ್ಥ ಅದರಲ್ಲಿ ಕಲ್ಪಿಸೋದು ಬೇಡ. ಪದೇ ಸೆಟ್ ಬ್ಯಾಕ್ ಆಗ್ತಾ ಇದೆ. ಯಾವುದು ಸೆಟ್ ಬ್ಯಾಕ್ ಇಲ್ಲ, ಏನೂ ಇಲ್ಲ. ಎಲ್ಲ ಪೂರ್ವಕವಾಗಿದೆ, ಒಳ್ಳೆಯದಾಗ್ತದೆ. ಸಮಯ ಬರಲಿ. ನಾವು ಯಾವುದು ಡೆಡ್ಲೈನ್ ಯಾವತ್ತೂ ಕೊಟ್ಟಿಲ್ಲ. ನಾನು ಡೆಡ್ಲೈನ್ ಕೊಡೋದು ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಇವತ್ತೇ ಎಲ್ಲದೂ ಆಗ್ತದೆ. ಯುಗಾದಿ ಬಂತು, ಅದಕ್ಕೆ ಎಲ್ಲಿ ಯುಗಾದಿ ಬಂದರೂ ಹೊಸ ವರ್ಷ ಬಂದಂಗಲ್ಲ. ಬರಲಿ, ಯುಗಾದಿ ಬರಲಿ. ಪಥ ಚೇಂಜ್ ಆದಮೇಲೆ ನಮ್ಮ ಮಾತುಗಳು ಜಾಸ್ತಿ ಆಗಿದೆ. ಪಥ ಚೇಂಜ್ ಆಗಿದೆ ಅನ್ನೋದನ್ನು ನಾವು ಒಪ್ಕೊಂಡಿದ್ವಿ. ಅದ್ರ ಪೂರ್ವಕವಾದ ಬೆಳವಣಿಗೆಗಳು ನಡೀತಿದ್ದಾವೆ, ತಾವೆಲ್ಲ ನೋಡ್ತಾ ಇದ್ದೀರಿ. ವಿಶೇಷತೆ ಏನೂ ಇಲ್ಲ. ಡಿನ್ನರಿಗೆ ಯಾರು ಹೇಳಿದ್ವಿ? 20 ಒಳಗೆ ಬಂದಿದ್ರಾ? ನಾವೊಂದು 50-60 ಜನ ಇದ್ವಿ. ನೀವು 20 ಅಂತ ಯಾಕೆ ಡಿಸೈಡ್ ಮಾಡ್ತೀರಿ? ಸುಮಾರು 40-45 ಜನ ಅವತ್ತು ಊಟ ಮಾಡಿದ್ದೀವಿ. ಅದು ಸುಮ್ಮನೆ ಹಿಂದಿನ ದಿನ ಹಿಂಗೆ ಬಾಳೆಹಣ್ಣಂಗೆ ಕಾಡ್ದಂಗೆ ಬರ್ತಡೇ ಅಲ್ಲಪ್ಪ, ಇಲ್ಲ ನಾನೆಲ್ಲ ಹೊರಗೆ ಹೊಟ್ಟೆ ಹೆಂಗಾರೆ ಇವತ್ತು ಊಟಕ್ಕೆ ಅರೇಂಜ್ ಮಾಡು ಅಂತ ಮಾಡ್ದಂಗೆ 45 ಜನ ಸೇರಿದಂಗೆ. ಅದಕ್ಕೆ ಯಾಕೆ ಬೇರೆ ಅನ್ಯತಾ ಭಾವನೆ ಮಾಡ್ತೀರಿ? ಹಂಗೇನಾದರೂ ಎಲ್ಲ ಶಾಸಕರು ಸೇರಿಸ್ಬೇಕು ಮಾಡಬೇಕು ಅಂದರೆ 134 ಜನ 140 ಜನನೂ ಸೇರ್ತಾ ಇದ್ವಿ. ನಾವು ಇದು ಊಟಕ್ಕೆ ಸೇರಿರೋದ್ರಿಂದ 40-45 ಜನ ಸೇರಿದ್ವಿ. ತಪ್ಪ್ಯಾಕೆ ತಿಳ್ಕೊಂತೀರಿ? ಇನ್ನೂ ಬಂದಿಲ್ಲಲ್ಲ ಅವರು. ಇಲ್ಲ ಆರಾಮಿದ್ದಾರೆ ಬಿಡಿ, ಶಾಸಕರು ಆರಾಮಿರಲಿ. ಮಾಡಲಿ. ಸತೀಶ್ ಅಣ್ಣ ಬೇರೆ ಅಲ್ಲ, ನಾವು ಸತೀಶ್ ಅಣ್ಣ ಎಲ್ಲ ಕಾಂಗ್ರೆಸ್ಸಿಗರೇ. ಅವ್ರ ಟೀಮು ನಮ್ಮ ಟೀಮು ಅಂತೇನು ಭೇದ ಭಾವ ಇಲ್ಲ. ನಮ್ಮದೆಲ್ಲ ಒಂದೇ ಟೀಮ್, ಕಾಂಗ್ರೆಸ್ ಟೀಮ್. ಇಲ್ಲ, ನೀವು ಹೇಳಿದ್ರಿ, ಈಗ ನೆನಪು ಮಾಡಿದ್ರಿ, ಈಗ ಮಾತಾಡ್ತೀನಿ. ನಮ್ಮ ದೇವೇಂದ್ರಣ್ಣ ಹೋಗಿದ್ದಾರೆ ಜಗಳೂರು, ಅವ್ರಿಗೆ ಮಾತಾಡ್ತೀನಿ ಈಗಲೇ. ಥ್ಯಾಂಕ್ ಯು. ಏನಾಗಿದೆ? ಹೇಳ್ತೀನಿ ಮುಗಿಲಿ. ಕೇಳ್ರಿ ಏನು ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ ಸರ್. ಎಲ್ಲಿ? ಹೋಟ್ಲಲ್ಲಿ, ಮನೇಲಲ್ಲ. ಹೋಟ್ಲಲ್ಲಿ ಅವ್ರು ಊಟಕ್ಕೆ ಕರೆದಿದ್ರು. 28 ಇವತ್ತಿರ್ಬೇಕು ಅವ್ರು ಬರ್ತಡೇ. 2 ಡೇಸ್ ನೆನ್ನೆ ಇರಬೇಕು. ಒಂದಿನ ಮುಂಚಿತವಾಗಿ ಊಟಕ್ಕೆ ಕರೆದಿದ್ರು. ಬರ್ತಡೇ ಆಚರಣೆ ಮಾಡಿದ್ವಿ, ಊಟಕ್ಕೆ ಸೇರಿದ್ವಿ. ಅದರಲ್ಲಿ ವಿಶೇಷತೆ ಏನಿದೆ? ನೀವು ಯಾಕೆ ಎಷ್ಟು ಗಾಬರಿಯಾಗಿ ಓಡಿ ಬಂದಿದ್ದೀರಲ್ಲ? ಯಾವುದು ಡೆಲ್ಲಿ ಇಲ್ಲ, ಏನೂ ಇಲ್ಲ. ನಮ್ಮ ವೈಯಕ್ತಿಕ ಕೆಲಸಗಳಿದ್ದರೆ ಯಾವಾಗಲೂ ಹೋಗಿದ್ದೀವಿ, ಮುಂದೆ ಹೋಗ್ತೀವಿ. ಬೇರೆ ವಿಶೇಷ ಅರ್ಥ ಅದರಲ್ಲಿ ಕಲ್ಪಿಸೋದು ಬೇಡ. ಪದೇ ಸೆಟ್ ಬ್ಯಾಕ್ ಆಗ್ತಾ ಇದೆ. ಯಾವುದು ಸೆಟ್ ಬ್ಯಾಕ್ ಇಲ್ಲ, ಏನೂ ಇಲ್ಲ. ಎಲ್ಲ ಪೂರ್ವಕವಾಗಿದೆ, ಒಳ್ಳೆಯದಾಗ್ತದೆ. ಸಮಯ ಬರಲಿ. ನಾವು ಯಾವುದು ಡೆಡ್ಲೈನ್ ಯಾವತ್ತೂ ಕೊಟ್ಟಿಲ್ಲ. ನಾನು ಡೆಡ್ಲೈನ್ ಕೊಡೋದು ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಇವತ್ತೇ ಎಲ್ಲದೂ ಆಗ್ತದೆ. ಯುಗಾದಿ ಬಂತು, ಅದಕ್ಕೆ ಎಲ್ಲಿ ಯುಗಾದಿ ಬಂದರೂ ಹೊಸ ವರ್ಷ ಬಂದಂಗಲ್ಲ. ಬರಲಿ, ಯುಗಾದಿ ಬರಲಿ. ಪಥ ಚೇಂಜ್ ಆದಮೇಲೆ ನಮ್ಮ ಮಾತುಗಳು ಜಾಸ್ತಿ ಆಗಿದೆ. ಪಥ ಚೇಂಜ್ ಆಗಿದೆ ಅನ್ನೋದನ್ನು ನಾವು ಒಪ್ಕೊಂಡಿದ್ವಿ. ಅದ್ರ ಪೂರ್ವಕವಾದ ಬೆಳವಣಿಗೆಗಳು ನಡೀತಿದ್ದಾವೆ, ತಾವೆಲ್ಲ ನೋಡ್ತಾ ಇದ್ದೀರಿ. ವಿಶೇಷತೆ ಏನೂ ಇಲ್ಲ.